ಒಂದ್ ಟ್ರಿಪ್ ಹೋಗಿ ಹೊಳ್ಳಿ ಬಂದಿವಿ ಅಂದ್ರೆ ಒಂದ್ ದಿನ ರೆಸ್ಟ್ ಇರ್ತದೆ. ಓಕೆ, ರಜೆ ಕೊಡ್ತಾರೆ. ಹಾ. ಒಂದ್ ಟ್ರಿಪ್ ಹೋಗಿ ಬಂದ್ರೆ ಒಂದ್ ದಿನ ರಜೆ ಒಂದ್ ಕೊಡ್ತಾರೆ. ನೈಟ್ ರೆಸ್ಟ್ ಇರ್ತದೆ. ಮತ್ ಮರನೇ ದಿನ ಡೇ ಬಂದ್ ಮತ್ ನೈಟ್ ತುಂಬುದು. ಓಕೆ, ಅದು ಕಂಪನಿ ರೂಲ್ಸಾ? ಕಂಪನಿ ರೂಲ್ಸ್. ಹುಬ್ಳಿ ರಾಯಪುರ ಮಾಲಕ ಹೊಸಮನಿ ಜಂಬೂ ಹೊಸಮನಿ. ಓಕೆ, ಅವ್ರು ತುಂಬಾ ಗಾಡಿ ಇದಾವ? ಹಾ, ಗಾಡಿ 57 ಗಾಡಿ ಅದಾವ. ಒಂದ್ ವರ್ಷದ ಗಾಡಿ ಯಾವ ತರ ಮೇಂಟೈನ್ ಮಾಡಿದಿರಲ್ವಾ? ಹಾ. ಯಾವ ತರ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಿರ. ನಾನ್ ಸ್ಟಾರ್ಟಿಂಗ್ ಅಲ್ಲಿ ಈ ಗಾಡಿ ನೋಡಿದಾಗ ಹಾ. ಎಷ್ಟು 1 ಮಂತ್ ಇಲ್ಲಾದ್ರೆ 2 ಮಂತ್ ಗಾಡಿ ಇರ್ಬೋದು ಅಂತ ತಿಳಿದಿದ್ದೆ. ನಿಮ್ಗೆ ಕಷ್ಟ ಅಂತ ಬಂದ್ರೆ ಏನ್ ಬರುತ್ತೆ ಈ ಫೀಲ್ಡ್ ಅಲ್ಲಿ? ಕಷ್ಟ ಅನ್ನಕ್ಕೇನ, ಈಗ ಒಂದೊಂದ್ ಟೈಮ್ ಅನ್ಲೋಡ್ ಆಗೋದಲ್ಲ, ಅವಾಗಟ್ಟೆ ಕಷ್ಟ. ಕಷ್ಟ ಆಗುತ್ತೆ. ಗಾಡಿ ರನ್ ಇದ್ರೆ ಏನ್ ಕಷ್ಟ ಇಲ್ಲ, ಆರಾಮ್ ಇರ್ತೇವೆ. ಈಗ ಇದಕ್ಕೆ ಹಚ್ಬೇಕಾರ ಐಶ್ವರ್ ಟಾಟಾ ಹೆವಿ ಬರ್ತದ ಗಾಡಿ. ಹೆವಿ ಬರುತ್ತಾ? ಪಿಕಪ್ ಜಾಸ್ತಿ ಬ್ರೇಕ್ನು ಅರ್ಜೆಂಟ್ ಐತಿ ಟಾಟಾ ಗಾಡಿ. ಟಾಟಾ ಗಾಡಿ. ಇದ್ರಲ್ಲಿ CNG ವೆರೈಟಿನೂ ಬರುತ್ತಲ್ವಾ? ಮನೆಗೆಲ್ಲ 2 ದಿನದಿಂದ 3 ದಿನ ಹೋಗ್ತಾವ. ಈಗ ಮಂಗ್ಳೂರ್ ಹೋದ್ರೆ ಒಂದ್ 4-5 ದಿನ ಆಗ್ತದೆ. 4-5 ದಿನ ಅಲ್ಲಿದ್ದು ಅಂದ್ರೆ ನಾವು ಡೈಲಿ ಮನಿಗ್ ಹೋದಂಗ ಹೋಗ್ತಾ ಇರ್ತೀರಾ? ಲೋಡ್ ಆದಾಗ ಮನಿಗ್ ಹೋಗಿರ್ತೇವೆ. ಒಳ್ಳೆ ಆ ಕಡೆಯಿಂದ ಬರ್ಬೇಕಾದ್ರು ಮನಿಗ್ ಹೋಗಿರ್ತೇವೆ. ರೊಟೇಷನ್ ಮೇಲೆ ಸ್ಯಾಲ್ರಿ ಕೊಡ್ತಾರಾ? ಇಲ್ಲ ನಮ್ದು ಫಿಕ್ಸ್ ಐತನ ಪೇಮೆಂಟ್. ಎಷ್ಟು ಕೊಡ್ತಾರೆ? ನಮ್ದು ಡೈಲಿ 500 ಬತ್ತ ಐತನ. ಓಕೆ, ತಿಂಗಳಿಗೆ 15,000 ಪೇಮೆಂಟ್. ಟೋಟಲ್ ಆಗಿ ಎಷ್ಟಾಗುತ್ತೆ ಸರ್? ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಧಾರವಾಡ ಹತ್ರ ಹಳ್ಳಿ. ಧಾರವಾಡ ಹತ್ರ ಒಂದು ಹಳ್ಳಿ. ಓಕೆ, ಗಾಡಿ ಸಹ ಅಲ್ಲಿಂದೇನಾ ಸರ್, ನಿಮ್ಮ ಸರೌಂಡಿಂಗ್ ನಿಂದ? ನಮ್ಮ ಇದ್ರಲ್ಲೇ ನಮ್ ಲೈನ್ ಅಲ್ಲೇ ಓಡಾಡ್ತದೆ ಗಾಡಿ. ಓಕೆ, ಇದ ರಾಯಪುರ ಗಾಡಿ ಊರ ಹೆಸರು ರಾಯಪುರ ಹುಬ್ಳಿ. ಓಕೆ, ರಾಯಪುರ ಮಾಲಕ ಹೊಸಮನಿ ಜಂಬೂ ಹೊಸಮನಿ. ಅವ್ರು ತುಂಬಾ ಗಾಡಿ ಇದಾವ? ಗಾಡಿ 57 ಗಾಡಿ ಅದಾವ. 57? ಟೋಟಲ್ ಆಗಿ 57 ಗಾಡಿ ಇದೆ ಪ್ರೆಸೆಂಟ್ ಆಗಿ? 57 ಗಾಡಿ. ಓಕೆ ಸರ್, ಈ ಕಂಪನಿಗೆ ನೀವು ಬಂದು ಎಷ್ಟು ವರ್ಷ ಆಯ್ತು? ನಾ ಬಂದು 4 ವರ್ಷ ಆತ. 4 ವರ್ಷ. ಇದಕ್ಕಿಂತ ಮೊದ್ಲು ಏನ್ ಮಾಡ್ತಾ ಇದ್ರಿ? ಇದಕ್ಕಿಂತ ಮೊದ್ಲು ಡ್ರೈವಿಂಗ್ ಮಾಡ್ತಿದ್ವಿ ನಾನು. ಡ್ರೈವಿಂಗ್ ಮಾಡ್ತಾ ಇದ್ರಿ? ಟಿಪ್ಪರ್ ಹೊಡಿತಿದ್ವಿ ಅಲ್ಲೇ ಊರಾಗ. ಓಕೆ, ಲೋಕಲ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ? ಸರ್, ಈ ಗಾಡಿಗೆ ಬಂದಿರೋದು ಹೇಗೆ? ಇದಕ್ ಬಂದಿದ್ದಾನ, ಅದ ನಮ್ ಲೈನ್ ಮೇಲೆ ಅಡ್ಡಾಡ್ತಿದ್ದ ಗಾಡಿ ನೋಡ್ತಾ ಇದ್ರಿ? ನೋಡ್ತಾ ಇದ್ವಿ. ಒಳ್ಳೆ ಒಮ್ಮೆ ಕೇಳಿ ಬಂದಿವಿ, ನಮ್ಮ ಇದ್ರಲ್ಲಿ ಅಡ್ಡಾಡ್ತಾವ ಗೋವಾ ಹುಬ್ಳಿ ಅಂದ್ರೆ ನಮಗ್ ಅನುಕೂಲ ಆಕತ್ತ ಊರ್ ಮೇಲೆ ಅಂತೇಳಿ ಕೇಳಿ ಬಂದ್ ಕಾಸ್ ನಾವು ಅಲ್ಲೇ ಹತ್ತಿದ್ವಿ. ಓಕೆ, ಎಷ್ಟು ಟೈಮ್ ಆಯ್ತು ಸರ್ ಈ ಗಾಡಿ ಮೇಲೆ ಬಂದು? ಈ ಕಂಪನಿ ಗಾಡಿ ಮೇಲೆ ಬಂದು? ಈ ಕಂಪನಿ ಗಾಡಿ ಮೇಲೆ ಬಂದು 4 ವರ್ಷ ಆತ. 4 ವರ್ಷ. ಓಕೆ, 4 ವರ್ಷದಿಂದ ಇದೇ ಕಂಪನಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಇದೇ ಕಂಪನಿಯಾಗ ಓಡಾಡ್ತೀನಿ. ಸರ್, ಯಾವ್ದೆಲ್ಲ ಗಾಡಿ ಇದೆ ಈ ಕಂಪನಿಯಲ್ಲಿ? ನಮ್ದು 6 ವೀಲ್ ಅಷ್ಟು 6 ವೀಲ್? 6 ವೀಲ್ ಬಿಟ್ಟು ಮತ್ತೆ ಬೇರೆ ಯಾವ್ದು ಗಾಡಿ? ಬೇರೆ ಯಾವ ಇಲ್ಲ. ಏನಕ್ಕೆ ಸರ್ ಹಾಗೆ? ಇದು ಕಂಟೈನರ್ ಅಂದ್ರೆ ನಾವು ಅಕ್ಕಿ ಹೇರ್ತಾವ ರಾಯಪುರದಿಂದ ಗೋವಾ. ಓಕೆ, ಅಕ್ಕಿ ರೆಗ್ಯುಲರ್ ಇರುತ್ತೆ? ರೆಗ್ಯುಲರ್ ಡೈಲಿ 4ರಿಂದ 5 ಗಾಡಿ ಲೋಡ್ ಆಗ್ತಾವ. ಎಲ್ಲಿ? ಹುಬ್ಳಿಯಿಂದ? ಹುಬ್ಳಿಯಿಂದ ಗೋವಾ. ನಿಮ್ದೆ ಸ್ವಂತ ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆಯಾ? ನಮ್ಮ ಮಾಲಕರದ ಐತಾನ ಟ್ರಾನ್ಸ್ಪೋರ್ಟ್. ಓಕೆ, ಸ್ವಂತ ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ, ಅಲ್ಲಿಂದ ಲೋಡ್ ಮಾಡ್ಕೊ ಬರ್ತೀರಾ? ಅಲ್ಲಿಂದ ಲೋಡ್ ಮಾಡ್ತೀವಿ. ಯಾವ ಕಂಪನಿ ಅಕ್ಕಿ ಸರ್? ಇದು ಪಂಚಾಮೃತ ಡಿಲಕ್ಸ್ ಅಂತ ಹೇಳಿ. ಓಕೆ, ಪಂಚಾಮೃತ ಡಿಲಕ್ಸ್. ಎಲ್ಲಿಗೆ? ಡೈಲಿ ಗೋವಾ ಹೋಗುತ್ತೆ? ಡೈಲಿ ಗೋವಾ. ಮತ್ತೆ ಬೇರೆ ಎಲ್ಲಿ ಲೋಡ್ ಆಗಲ್ಲ? ಬೇರೆ ಎಲ್ಲಿ ಅಲ್ಲ. ಒಳ್ಳೆ ನಾವು ಇಲ್ಲಿ ಖಾಲಿ ಮಾಡಿ ಈ ಕಡೆಯಿಂದ ಮತ್ತೆ ಲೋಡ್ ಮಾಡ್ತಾವ. ಎಲ್ಲಿಗೆ? ಹುಬ್ಳಿಗೆ ಲೋಡ್ ಆಗತ್ತಾ ಆ ಕಡೆಯಿಂದ? ಬೇರೆ ಲೋಡ್ ಸಿಗ್ತಾವಲ್ಲ, ಟೈರ್ ಒಳ್ಳೆ ಟ್ರಾನ್ಸ್ಪೋರ್ಟಿಗೆ ಹಚ್ಚಿ ಲೋಡ್ ಮಾಡೋದು? ಕೋಲ್ಗೇಟ್ ಹಳ್ಳಿಯಿಂದ ಬೇರೆ ಬೇರೆ ಲೋಡ್ ತಗೊಂಡು ಓಕೆ, ಮತ್ತೆ ಹುಬ್ಳಿಗೆ ಹಚ್ಚೋದು, ಹುಬ್ಳಿಗೆ ಮತ್ತೆ ಲೋಡ್ ಮಾಡೋದು? ಮತ್ತೆ ಅಲ್ಲೇ ನೈಟ್ ಲೋಡ್ ಆಗ್ತಾವ ಹುಬ್ಳಿಲಿ. ಓಕೆ ಸರ್, ರೆಸ್ಟೇ ಇಲ್ವಾ? ಇಲ್ಲ, ರೆಸ್ಟ್ ಕೊಡ್ತಾರಲ್ಲ. ಒಂದ್ ಟ್ರಿಪ್ ಹೋಗಿ ಹೊಳ್ಳಿ ಬಂದಿವಿ ಅಂದ್ರೆ ಒಂದ್ ದಿನ ರೆಸ್ಟ್ ಇರ್ತದೆ. ಓಕೆ, ರಜೆ ಕೊಡ್ತಾರೆ? ಒಂದ್ ಟ್ರಿಪ್ ಹೋಗಿ ಬಂದ್ರೆ ಒಂದ್ ದಿನ ರಜೆ ಕೊಡ್ತಾರೆ? ಒಂದ್ ನೈಟ್ ರೆಸ್ಟ್ ಇರ್ತದೆ. ಮತ್ ಮರನೇ ದಿನ ಡೇ ಬಂದ್ ಮತ್ ನೈಟ್ ತುಂಬುದು. ಓಕೆ, ಅದು ಕಂಪನಿ ರೂಲ್ಸಾ? ಕಂಪನಿ ರೂಲ್ಸ್. 50 ಗಾಡಿ ಒಂದೇ ರೂಟಲ್ಲಿ ಆಪರೇಟ್ ಆಗುತ್ತೆ? ಒಂದೇ ರೂಟ್ ಹೋಗ್ತಾವ. ಹಂಗೇನ್ರ ಇತ್ತಂದ್ರೆ ಮಂಗಳೂರು ಹೋದ್ ಬೆಂಗಳೂರು ಹೋಗಿರ್ತಾವ. ಅದು ಅಕ್ಕಿನೇ? ಒಳ್ಳೆ ನಾವ್ ಇಲ್ಲಿ ಹುಬ್ಳಿಯಿಂದ ಚಾಕ್ಲೇಟ್ ತುಂಬ್ತಾವ ನಾವು ಮಂಗಳೂರಿಗೆ. ಓಕೆ, ಮಂಗಳೂರಿಗೆ ಚಾಕ್ಲೇಟ್ ತುಂಬಿ ಆ ಕಡೆಯಿಂದ ಮತ್ತೆ ಎಣ್ಣೆ ತುಂಬ್ತಾವ. ಎಲ್ಲಿ ಮಂಗಳೂರಿಗೆ ಚಾಕ್ಲೇಟ್ ತುಂಬೋದು? ಎಲ್ಲ ಅಂಗಡಿಗ? ಕ್ಯಾಡ್ಬರಿ ಈ ಕಡೆಯಿಂದ ತುಂಬ್ಕೊಂಡು ಹೋಗಿ ಆ ಕಡೆಯಿಂದ ಒಳ್ಳೆ ಅಕ್ಕಿ ಇದು ತುಂಬ್ಕೊಂಡ್ರು ಎಣ್ಣೆ. ಸರ್, ಚಾಕ್ಲೇಟ್ ಲೋಡ್ ಆಗತ್ತಾ? ಲೋಡ್ ಅಕ್ಕವನ ಅದು ಟ್ರಾನ್ಸ್ಪೋರ್ಟ್ ಅಂತ. ಸರ್, ಸ್ವಲ್ಪ ಜನ ಹೇಳ್ತಾರೆ ಅದಕ್ಕೆ ಕೂಲಿಂಗ್ ಎಲ್ಲ ಬೇಕಾಗತ್ತೆ ಅಂತ.
ಕೂಲಿಂಗ್ ಬೇಕನ್ನ ಅಂದ್ರೆ ನಮ್ ಗಾಡಿ ನಾರ್ಮಲ್ ಇರ್ತಾರ. ಓಕೆ ಅಂದ್ರೆ ನಮ್ ಕಂಪ್ನಿ ಮಾಲಕ ಅವ್ರ ಒಂದ್ ಈಟ ಅಟ್ಯಾಚ್ ಅದಾರ. ಅವ್ರ ಗಾಡಿ ಒಳಗೆ ಎಸಿ ಇದ್ದಿದ್ದು ಅವ್ರ ಗಾಡಿ ಹಾಕ್ತಾರ, ನಾರ್ಮಲ್ ಇದ್ದಿದ್ದು ನಮ್ ಗಾಡಿ ಹಾಕ್ತಾರ. ಓಕೆ ನಾರ್ಮಲ್ ಚಾಕ್ಲೇಟ್ಸ್ ಎಲ್ಲ ನಿಮ್ ಗಾಡಿ ಹಾಕ್ತಾರೆ. ನಾರ್ಮಲ್ ಬಿಸ್ಕಿಟ್ ಎಲ್ಲ ನಾವು ಇರ್ತಾವ. ಓಕೆ ಆ ತರ. ಹಾ. ಸರ್ ಹೇಗೆ ಸರ್, ಚೆನ್ನಾಗಿದೆಯಾ? ಚೆನ್ನಾಗೈತೆ ಚೆನ್ನಾಗಿದೆ. ಚೆನ್ನಾಗಿದೆ. ಅಂದ್ರೆ ಸರ್ ನಿಮ್ಗೆ ಕಷ್ಟ ಅಂತ ಬಂದ್ರೆ ಏನ್ ಬರುತ್ತೆ ಈ ಫೀಲ್ಡ್ ಅಲ್ಲಿ? ಕಷ್ಟ ಅನ್ನಕ್ಕೇನ ಈಗ ಒಂದೊಂದ್ ಟೈಮ್ ಅನ್ಲೋಡ್ ಆಗೋದಲ್ಲ, ಅವಾಗಟ್ಟೆ ಕಷ್ಟ. ಕಷ್ಟ ಆಗುತ್ತೆ. ಗಾಡಿ ರನ್ ಇದ್ರೆ ಏನ್ ಕಷ್ಟ ಇಲ್ಲ, ಆರಾಮ್ ಇರ್ತದೆ. ಸರ್ ಸ್ವಲ್ಪ ಜನ ಹೇಳ್ತಾರೆ ಕೆಲವೊಂದ್ ಟೈಮ್ ಅಲ್ಲಿ ಈ ಹಮಾಲ್ರು ಇಲ್ಲ ಅಂದ್ರೆ ನಮ್ಮ ಹತ್ರನೇ ಖಾಲಿ ಮಾಡ್ಲಿಕ್ಕೆ ಹೌದು ಹೌದಣ್ಣ, ನಾವು ಮಾಡ್ತೇವೆ. ಹೌದು, ಎಮರ್ಜೆನ್ಸಿ ಇದ್ದಾಗ ಏನ್ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ಕಷ್ಟ ಅನ್ಸುತ್ತಲ್ವಾ? ಕಷ್ಟ ಆಗತ್ತಣ್ಣ, ಮತ್ತೆ ಏನ್ ಮಾಡಕ್ಕಾಗಲ್ಲ. ಹೌದು, ಅದು ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ನಿಮ್ಗೆ? ಏನಿಲ್ಲ, ಅವ್ರು ಕೊಡೋದನ್ನ ಮಾಮೂಲಿ ನಾವು ಇಟ್ಕೊಂಡಿರ್ತೇವೆ ಅಷ್ಟೇ. ಅಷ್ಟೇ. ಆಮೇಲೆ ಕೊಡೋದನ್ನ ನಾವು ಇಟ್ಕೊಂಡು ನಾವು ಅನ್ಲೋಡ್ ಮಾಡಿರ್ತೇವೆ. ಓಕೆ, ಅನ್ಲೋಡಿಂಗ್ ಎಷ್ಟು ಖರ್ಚಾಗತ್ತೆ ಸರ್? ಅನ್ಲೋಡಿಂಗ್ ಏನಿಲ್ಲ ಅಂದ್ರು ಈಗ ಚಾಕ್ಲೇಟ್ ಅದು ತುಂಬಿದಾಗ ನಾವು ₹3 ಒಂದ್ ಬಾಕ್ಸ್ ಇಡ್ತೇವೆ. ಓಕೆ, ಒಂದು ಬಾಕ್ಸಿಗೆ ಒಂದ್ ₹3. ಬಾಕ್ಸಿಗೆ. ಓಕೆ. ಒಳ್ಳೆ ನಾವು ಅಕ್ಕಿ ಪಕ್ಕಿ ಅನ್ಲೋಡ್ ಮಾಡ್ಬೇಕಾದ್ರೆ ಟನ್ನಿಗೆ ₹80 ಇರ್ತದೆ. ಓಕೆ, ಟನ್ನಿಗೆ ₹80. ಒಂದ್ ಟನ್ ₹80. ಓಕೆ, ಎಷ್ಟು ಟನ್ ಕೆಪಾಸಿಟಿ ಬರುತ್ತೆ ಇದಕ್ಕೆ? ಇದು 7 ಟನ್ನಿನ ಪಾಸಿಂಗ್ ಅನ್ನ ಗಾಡಿ. ಓಕೆ. 1 ಟನ್ 2 ಟನ್ ಜಾಸ್ತಿ ಹಾಕಿರ್ತೇವೆ ನಾವು. ಓಕೆ, 1 ಟನ್ 2 ಟನ್ ಜಾಸ್ತಿ ಹಾಕಿರ್ತೀರಾ. ಇಕೋಮೆಂಟ್ ಅಲ್ವಾ? ಇಕೋಮೆಂಟ್ ಅನ್ನ. ಹೇಗೆ ಸರ್ ಇಕೋಮೆಂಟ್ ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ? ಚಲೋ ಐತಣ್ಣ, ಅದಕ್ಕೇನಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಗಾಡಿ ಬಂದು ಎಷ್ಟು ಟೈಮ್ ಆಯ್ತು? ಗಾಡಿ ಬಂದು ಇದು 1 ವರ್ಷ ಆತನ. 1 ವರ್ಷ. 1 ವರ್ಷ. 1 ವರ್ಷದ ಗಾಡಿ ಯಾವ ತರ ಮೇಂಟೈನ್ ಮಾಡಿದಿರಲ್ವಾ? ಹಾನ, ಯಾವ ತರ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಿರ. ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ಗಾಡಿ ನೋಡಿದಾಗ ಎಷ್ಟು 1 ಮಂತ್ ಇಲ್ಲಾದ್ರೆ 2 ಮಂತ್ ಗಾಡಿ ಇರ್ಬೋದು ಅಂತ ತಿಳಿದಿದ್ದೆ. ಇಲ್ಲ, ಗಾಡಿ ನಾವು ಎಷ್ಟು ಕ್ಲೀನ್ ಇರ್ತಾವಲ್ಲ ಅದಷ್ಟು ನಮಗ ಇದು ಬ್ಯಾಸರ ಆಗೋದಿಲ್ಲ ಗಾಡಿ ಹೊಡಕ್ಕೆ. ಓಕೆ, ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿದಿರಲ್ಲ. ಹಾ. ಹೇಗೆ ಸರ್ ಅದು ಅಷ್ಟೊಂದು ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು? ಕೆಲವೊಂದು ಗಾಡಿ ಬಂದು 1 ಮಂತಿಗೆಲ್ಲ ಎಷ್ಟು ಗಲೀಜ್ ಮಾಡ್ಬಿಡ್ತಾರಲ್ವಾ? ಅದೇನ, ಈಗ ಯಾಕಂದ್ರೆ ನಾವು ಈಗ ಹೊಸ್ತಾಗೇನ ನಮ್ದು ಅಂದ್ರೆ ನಮ್ಮೊಳಗ ಈಗ ನಾವು ಹೆಂಗಂದ್ರ ಮೊದಲ ಹಳಬ್ರ ಏನ್ ಇರ್ತಾರಲ್ಲ ಅವ್ರಿಗೆಲ್ಲ ಅದ್ರಾಗೆ ಬ್ಯಾಸರ ಆಗ್ಬಿಟ್ಟಿರ್ತದೆ. ಹೌದು, ಏನ್ ಮಾಡಕ್ ಆಗೋಲ್ಲ, ಅವ್ರು ಹಂಗ ಇರ. ನಮ್ದು ಹಂಗಲ್ಲ, ನಾವು ಎಷ್ಟ್ ಕ್ಲೀನ್ ಇರ್ತದಲ್ಲ ಗಾಡಿ ಅಷ್ಟ್ ನಮಗ್ ಬ್ಯಾಸರ ಆಗೋದಿಲ್ಲ. ಖಂಡಿತ. ಹಾ, ಆ ತರ. ಹಾ. ಹಾಗೆ ಸರ್, ಇದು ಗಾಡಿ ಓಡಿಸ್ಲಿಕ್ಕೆಲ್ಲ ಹೇಗೆ ಸರ್ ಪರ್ಫಾರ್ಮೆನ್ಸ್ ರೋಡಲ್ಲಿ? ಓಡಿಸ್ಲಿಕ್ಕೆಲ್ಲ ಚಲೋ ಐತನ, ಹಂಗೇನೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ವಲ್ಪ ಬ್ರೇಕ್ ಅಲ್ಲಿ ಸ್ವಲ್ಪ ಒಂದಿಟ ಡೌನ್ ಆಗುತ್ತೆ. ಬ್ರೇಕ್ ಕಡಿಮೆ ಅಂತಲ್ವಾ? ಸ್ವಲ್ಪ ಡೌನ್ ಐತನ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನೋಡಿದ್ರೆ ಏನಿಲ್ಲ ಸಮಸ್ಯೆ. ಓಕೆ ಸರ್, ಇದು ಹೊಸದಾಗಿ 50 ಗಾಡಿ ಒಂದೇ ಸಾರಿ ಬಂದಿರೋದಾ? ಇಲ್ಲಣ್ಣ, ಒಮ್ಮೆ 10 ಗಾಡಿ ಒಮ್ಮೆ 12 ಗಾಡಿ ಹಿಂಗ್ ಬಂದ. ಇದು ಒಂದು 10 ಗಾಡಿ ಒಂದ್ ಸೆಟ್ ಬಂದಿರೋದು? 10 12 ಒಂದ್ ಸೆಟ್ 12 ಗಾಡಿ ಬಂತೆ, ಒಳ್ಳೆ ಒಂದ್ ಸೆಟ್ 10 ಗಾಡಿ ಬಂದ. ಓಕೆ, ಎಲ್ಲ ಇಕೋಮೆಂಟೆ? ಎಲ್ಲ ಇಕೋಮೆಂಟ್, ಮತ್ತೆ ಬೇರೆ ಯಾವ್ದು ಇಲ್ಲ? ಯಾವ್ದಲ್ಲ. ಹಾಗೆ ಸರ್, ಇದಕ್ಕೆ ಮಾರ್ಕೆಟ್ ಅಲ್ಲಿ ಯಾವ ಗಾಡಿ ಕಂಪೇರ್ ಮಾಡಬಹುದು? ಈಗ ಇದಕ್ಕೆ ಹಚ್ಬೇಕಾರ ಐಶರ್ ಅಣ್ಣ. ಐಶರ್. ಐಶರ್ ಅಲ್ಲಿ ಯಾವ್ದು ಸರ್? ಟಾಟಾ ಹೆವಿ ಬರ್ತದೆ ಗಾಡಿ. ಹೆವಿ ಬರುತ್ತಾ? ಅಂದ್ರೆ ಯಾವ ತರ ಸರ್? ಪಿಕಪ್ ಜಾಸ್ತಿನಾ? ಅದು ಪಿಕಪ್ ಜಾಸ್ತಿ ಏನ, ಬ್ರೇಕ್ನು ಅರ್ಜೆಂಟ್ ಐತಿ ಟಾಟಾ ಗಾಡಿ. ಟಾಟಾ ಗಾಡಿ. ಇದರಲ್ಲಿ CNG ವೆರೈಟಿನೂ ಬರುತ್ತಲ್ವಾ? CNG ಐತಿ. ಓಕೆ ಸರ್, ಹೇಗೆ ಸರ್ ಗಾಡಿ ಮೈಲೇಜ್ ಎಲ್ಲ? ಮೈಲೇಜ್ ಚಲೋ ಐತಣ್ಣ, ನಾವ್ ಹೆಂಗ್ ಹೊಡಿತೇವಲ್ಲ ಅದ್ರ ಮೇಲೆ. ಅಂದ್ರೆ ಈಗ ಘಾಟ್ ಸೆಕ್ಷನ್ನಾಗ ಹಿಂಗ ಸ್ವಲ್ಪ ಮೈಲೇಜ್ ಕಮ್ಮಿ ಕೊಡ್ತೈತಿ. ಕಮ್ಮಿ ಕೊಡ್ತೈತಿ. ಓಕೆ, ಒಳ್ಳೆ ನಾವು ಟನ್ನೇಜ್ ಕಮ್ಮಿ ಹಾಕ್ಯಾರ, ನಾವು ಯಾವ್ದ್ರ ಲೆವೆಲ್ಗೆ ನಾವು ಟನ್ನೇಜ್ ಕಡಿಮೆ ಹಾಕಿ ನಾವು ಕರೆಕ್ಟ್ ಚೌಕ್ನ್ಯಾಗ ಓಡಿಸಿರ ಅದಕ್ಕೆ ಬರೋಬ್ಬರಿ ಅವರೇಜ್ ಕೊಡ್ತದ. ಎಷ್ಟು ಬರುತ್ತೆ ಸರ್ ಇದ? ಹಿಂಗ ಲಾಂಗ್ ಹೋದ್ರನ 6 6.5 ಹಿಂಗ್ ಕೊಡ್ತೈತಿ. ಈ ಘಾಟ್ ಸೆಕ್ಷನ್ನಾಗ 5. ಓಕೆ, ಟಾಪ್ ಅಂಡ್ ಟಾಪ್ ಹೋದ್ರೆ ಟಾಪ್ ಅಂಡ್ ಟಾಪ್ 6 6.5 7 ಮಟ ಕೊಡ್ತೈತಿ. 7 ಮಟ ಕೊಡುತ್ತೆ. ಹಾಗಿದ್ರೆ ಒಳ್ಳೆ ಮೈಲೇಜ್ ಇದೆ ಗಾಡಿ. ಮೈಲೇಜ್ ಐತನ ಗಾಡಿ. ಇದು LCV ಅಲ್ವಾ? LCV 7 ಟನ್ ಕೆಪಾಸಿಟಿ ಬರುತ್ತೆ. 7 ಟನ್. ಹಾಗೆ ಸರ್, ಇದು 1 ವರ್ಷದಲ್ಲಿ ಏನೆಲ್ಲ ಕಂಪ್ಲೇಂಟ್ ಬಂದಿದೆ ಈ ಗಾಡಿಯಲ್ಲಿ? ಇದು 1 ವರ್ಷ ಆದ್ರೂ ಇನ್ನ ಏನ್ ಕಂಪ್ಲೇಂಟ್ ಇಲ್ಲ. ಏನು ಕಂಪ್ಲೇಂಟ್ ಏನಿಲ್ಲ. ನೀವೇ ಓಡಿಸ್ತಿದ್ದೀರಾ? ನಾನೇ ಓಡಿಸ್ತಾನೆ. ಗಾಡಿ ಬಂದಾಗಿಂದ ನಾನೇ ಓಡಿಸ್ತಾ ಇದ್ದೀನಿ. ನೀವೇ ಓಡಿಸ್ತಿದ್ದೀರಾ? ಒಂದ್ ಎಷ್ಟು ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಇವಾಗ? ಈಗ 37,698. ಎಷ್ಟು? 37,698 98 ಒಂದ್ ವರ್ಷಕ್ಕೆ ಅಷ್ಟೇ ರನ್ ಆಗಿರೋದು? ಅಷ್ಟೇ ಆಗಿದೆ. ಜಾಸ್ತಿ ರನ್ ಆಗಲ್ಲ ಅನ್ಸುತ್ತಲ್ವಾ? ಜಾಸ್ತಿ ಆಗಲ್ಲ. ಅಂದ್ರೆ ಈಗ ಒಂದ್ ಟ್ರಿಪ್ ಹೋಗಿ ಬಂದಿವ್ರ ಒಂದ್ ದಿನ ರೆಸ್ಟ್ ಆಗ್ತದಲ್ಲ. ನಮ್ಮ ಎಲ್ಲಾ ಗಾಡಿ ಪಾಳ್ಯದ ಮೇಲೆ ತುಂಬ್ತಾವಲ್ಲ. ಪಾಳೆ ಮೇಲೆ? ಹಿಂಗ್ ಒಂದೊಂದ್ಸಲ ನಾವು ಯಾವ ಗಾಡಿ ಫಸ್ಟ್ ಬಂದಿರುತ್ತೆ ಆ ಗಾಡಿ ಲೋಡ್ ಆಗೋದು. ನಾವು ಡೈಲಿ ಗೋವಾ ಹೊಡಿತೇವಲ್ಲ, ಲಾಂಗ್ ಅಡ್ಡಾಡೋದಿಲ್ಲ ಬಾಳ. ನಾವು ಡೈಲಿ ಗೋವಾ ಅಂದ್ರೆ ಈ ಕಡೆಯಿಂದ 150 ಕಿಲೋಮೀಟರ್, ಈ ಕಡೆಯಿಂದ 150 ಕಿಲೋಮೀಟರ್, ಡೈಲಿ ಒಂದ್ ದಿವಸಕ್ಕೆ 300 ಕಿಲೋಮೀಟರ್ ಅಷ್ಟೇ. ಅದೇ ಮಂಗ್ಳೂರ್ ಹೋದ್ರೆ ಸ್ವಲ್ಪ ಜಾಸ್ತಿ. ಮಂಗ್ಳೂರ್ ಹೋದ್ರೆ ಸ್ವಲ್ಪ ಜಾಸ್ತಿ ಆಗ್ತಾನೆ. ಮಂತಿಗೆ ಎಷ್ಟು ಟ್ರಿಪ್ ಇರುತ್ತೆ ಸರ್ ಮಂಗ್ಳೂರ್ ಕಡೆ? ಮಂಗ್ಳೂರ್ ಕಡೆ ಈಗ ನಾವು ಪಾಳ್ಯದ ಮೇಲೆ ಆಗ್ತಾವಣ್ಣ. ನಮ್ ಕಂಪ್ನಿ ಒಳಗ ಏನೈತಲ್ಲ, ನಾವು ಪಾಳ್ಯದ ಮೇಲೆ ಒಬ್ಬರದಾದ ಬಳಕ ಒಬ್ಬರು. ಈಗ ಒಬ್ಬ ಪಿಕ್ಸ್ ಹೊಡಿದಲ್ಲ ಮಂಗ್ಳೂರ್. ಈಗ ನಾವು ಒಮ್ಮೆ ಹೋಗಿ ಬಂದಿವಿ ಅಂದ್ರೆ ಮತ್ತೊಂದ್ ತಿಂಗಳ ಮಟ್ಟ ಜಾಗ್ತದ. ಒಂದ್ ತಿಂಗಳ ಮಟ್ಟ? ಒಂದ್ ತಿಂಗಳ ಮಟ್ಟ ನಮ್ ಪಾಳ್ಯ ಬರೋದಲ್ಲ. ಬೇರೆದಾರ್ ಹೋಗ್ತಿರ್ತಾರ. ಓಕೆ, ಮಂಗ್ಳೂರ್ ಕಡಿಮೆನಾ ಟ್ರಿಪ್? ಇಲ್ಲ, ನಮ್ಮ ಮಂಗ್ಳೂರ್ ಇರ್ತಾವ 1 ಅಥವಾ 2 ಇರ್ತಾವ ಡೈಲಿ.
ಆರ ಡ್ರೈವರ್ಗಳು 50 ಜಾಸ್ತಿ ಗಾಡಿ ಅದಾರ. ಆಗ್ಬೇಕಲ್ಲ. ಹಾ ಅವೆಲ್ಲ ಪಾಳೆ ಮುಗಿದ ನಮಗ್ ಬರ್ತದೆ. ನಿಮ್ಗ್ ಬರುತ್ತೆ. ಹಾ. ರೊಟೇಷನ್ ಮೇಲೆ ಸ್ಯಾಲ್ರಿ ಕೊಡ್ತಾರ? ಇಲ್ಲಣ್ಣ ನಮ್ದು ಫಿಕ್ಸ್ ಐತಣ್ಣ ಪೇಮೆಂಟ್. ಎಷ್ಟ್ ಕೊಡ್ತಾರೆ? ನಮ್ದು ಡೈಲಿ 500 ಭತ್ತ ಐತಣ್ಣ, ಓಕೆ, ತಿಂಗಳಿಗೆ 15,000 ಪೇಮೆಂಟ್. ಫಿಕ್ಸ್ ಪೇಮೆಂಟ್. ಫಿಕ್ಸ್ ಪೇಮೆಂಟ್ ಅಣ್ಣ. ಹಾಗೆ ಟೋಟಲ್ ಆಗಿ ಎಷ್ಟಾಗತ್ತೆ ಸರ್ ಟೋಟಲ್ ಮಂತಿಗೆ? ಟೋಟಲ್ 30-35 ಸಾವಿರ ಆಗುತ್ತೆ. 35,000. ಹಾ. ಅದ್ರಲ್ಲಿ ನಿಮ್ದೇ ಊಟ ತಿಂಡಿ ಎಲ್ಲ ನಮ್ದಣ್ಣ. ಎಲ್ಲ ನಿಮ್ದೇ. ಈಗ ಡೈಲಿ 500 ಭತ್ತ ಕೊಡ್ತಾರೆ. ಓಕೆ, ಹೊಳ್ಳಿ ನಾವ್ ಏನ್ರ ಅಕಸ್ಮಾತ್ ಈಗ ಇವತ್ತ ಹೋಗಿ ಅನ್ಲೋಡ್ ಮಾಡಿ, ಈಗ ನೀನ್ ಲೋಡ್ ಆಗಿದ್ ಗಾಡಿ ಅದು ಇವತ್ತು ಹೋಗಿ ಅನ್ಲೋಡ್ ಮಾಡಿ ಹೊಳ್ಳಿ ಇವತ್ತ ಲೋಡ್ ಮಾಡಿವಿ ಅಂದ್ರೆ 500 ಜಾಸ್ತಿ ಬರ್ತದೆ. ಹಾಗೆ ಒಂದ್ ಭತ್ತಕ್ಕೆ 2 ಭತ್ತ ಬರ್ತದೆ. ಹಾಗೆ 1,000 500 ಬರುತ್ತೆ. 1,000 ಆಗುತ್ತೆ. ಸರ್ ನೀವು ಈ ಕಂಪನಿಗೆ ಬಂದಿರೋದು ಹೇಗೆ? ಈ ಕಂಪ್ನಿಗೆ ನಾನು ಮೊದಲ ಟಾಟಾ ಎಸಿ ಓಡಿಸ್ತೇನೆ. ನಾನು ಲೋಕಲ್ ಅಲ್ಲಿ? ಲೋಕಲ್ ಟಾಟಾ ಎಸಿ ಓಡಿಸೋ ಮುಂದೆ ಅಲ್ಲೆಲ್ಲ ಗೊತ್ತು ನಮಗೆ. ಓಕೆ, ಒಳ್ಳೆ ಅಲ್ಲೆಲ್ಲ ಕೇಳಿ ಒಮ್ಮೆ ಕೇಳಿ ಬಂದಿದ್ವಿ ನಾವು ಲೋಕಲ್. ಹಾ, ತುಂಬಾ ಜನ ಹೋಗಿ. ಹಾ, ನಾವು ಅಲ್ಲಿ ಡೈಲಿ ರಾಯಪುರ ಅನ್ಲೋಡ್ ಇಳಿಸಿ ಅಂದ್ರೆ ಪ್ಯಾಸೆಂಜರ್ ಅಲ್ಲಿ ನಾವು ಚೈನ್ ಮಟ್ಟ 6 ಗಂಟೆ ಮಟ್ಟ ಖಾಲಿ ಕುಂದಿರ್ತಿದ್ವಿ. ಆ ಟೈಮ್ನಾಗ ನಾವು ಚೈನ್ ಮಟ್ಟ ಏನಾರ ಕೆಲಸ ಐತೆ ಅಂತ ಕೇಳಕ್ ಹೋಗಿದ್ವಿ ನಾ ಈ ಕಂಪ್ನಿಯಾಗ. ಅಲ್ಲೇ ಲೋಕಲ್ ಯಾವ ಅದಾವ ಅವಾಗ ಯಾವ ಇಲ್ಲ ನಮ್ಮ ಕಡೆ ಗೋವಾ ಐತಂತ. ಗೋವಾ ಐತೆ ಅಂದಿದ್ದಕ್ಕೆ ನಾವು ಅಷ್ಟಕ್ಕೆ ಸುಮ್ ಬಿಟ್ಟಿದ್ವಿ. ನಾವು ಹೊಳೆ ಗಾಡಿ ಕೊಟ್ಟಿಂದ ಹೊಳೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಇವರಿಗೆ. ಹಾ. ಓಕೆ, ಬರ್ರಿ ನಾವು ಒಯ್ಯಂತರ ಗಾಡಿ ಅದಕ್ಕೇನಿಲ್ಲ. ನಾವು ಡೈಲಿ ನಮ್ಮ ರೂಟ್ ಮೇಲೆ ಅಡ್ಡಾಡ್ತೇವೆ. ರೂಟ್ ಮೇಲೆ ಓಡಾಡ್ತೀರಾ? ಹಾ. ಓಕೆ ಸರ್, ಮನೆಗೆಲ್ಲ ಎಷ್ಟು ದಿನಕ್ಕೆ ಹೋಗ್ತೀರಾ? ಮನೆಗೆಲ್ಲ 2 ದಿನದಿಂದ 3 ದಿನ ಹೋಗ್ತಾವ. ಈಗ ಮಂಗ್ಳೂರ್ ಹೋದ್ರೆ ಒಂದ್ 4-5 ದಿನ ಆಗ್ತದೆ. 4-5 ದಿನ ಅಲ್ಲಿದ್ದು ಅಂದ್ರೆ ನಾವು ಡೈಲಿ ಮನಿಗ್ ಹೋದಂಗ. ನಾನು ಹೋಗ್ತಾ ಇರ್ತೀರಾ? ಲೋಡ್ ಆದಾಗ ಮನಿಗ್ ಹೋಗಿರ್ತೇವಿ, ಒಳ್ಳೆ ಆ ಕಡೆಯಿಂದ ಬರ್ಬೇಕಾದ್ರು ಮನಿಗ್ ಹೋಗಿರ್ತೀವಿ. ಗಾಡಿ ಅಲ್ಲಿ ಹಚ್ಬಿಟ್ಟು ಮನೆಗೆ ಹೋಗ್ತೀರಾ? ಹಾ. ಹಾಗೆ ಊರ್ ಮೇಲೆ ಆಗುತ್ತಲ್ಲ ಅಲ್ಲೇ ಊರ್ ಪಕ್ಕ. ಊರ್ ಪಕ್ಕ. ಹಾಗೆ ಸರ್, ಮಂತಿಗೆಲ್ಲ ಎಷ್ಟು ಟ್ರಿಪ್ ಆಗುತ್ತೆ? ಇಲ್ಲಿ ಗೋವಾ ಹೊಡೆದ್ರನ 3 ದಿವ್ಸಕ್ಕೆ 4 ದಿವ್ಸಕ್ಕೆ ಒಂದೊಂದ್ ಟ್ರಿಪ್ ಆಗುತ್ತೆ. ಓಕೆ, ಒಳ್ಳೆ ಹಿಂಗ ಮಂಗ್ಳೂರದ ಹೋದ್ರ ಒಂದ್ ವಾರದು ಆಗುತ್ತೆ. ಒಂದು ವಾರ. ಒಂದ್ ವಾರ. ಓಕೆ, ಮಂತಿಗೆ 4-5 ಟ್ರಿಪ್ ಅಷ್ಟೇನಾ? ಹಾ, ಅಷ್ಟೇ ಟ್ರಿಪ್ ಅಷ್ಟೇ. ಅಷ್ಟೇ. ಆ ಕಡೆಯಿಂದನೂ ಲೋಡಿಂಗ್ ಇರುತ್ತೆ, ಈ ಕಡೆಯಿಂದ ಲೋಡಿಂಗ್ ಈ ಇರುತ್ತೆ. ಕಡೆಯಿಂದನೂ ಲೋಡಿಂಗ್. ಓಕೆ ಸರ್, ಇದು ಬಾಡಿ ಗಾಡಿ ಬಾಡಿ ತೆಗೆದು ಕಂಟೈನರ್ ಕಟ್ಟಿರೋದಾ? ಹಾ, ಇದು ಚೆಸ್ಸಿ ತಗೊಂಡಿದ್ದ ನಾ ಗಾಡಿ. ಓಪನ್ ಚಿಸಿ? ಹಾ, ಓಪನ್ ಚೆಸ್ಸಿ. ಓಕೆ, ಓಪನ್ ಚೆಸ್ಸಿ ತಗೊಂಡ ಒಳ್ಳೆ ಇದು ಡಬ್ಬಿ ಕಟ್ಸಿದ್ದ. ಡಬ್ಬಿ ಕಟ್ಸಿರೋದು? ನಮ್ ಲೋಡಿಗೆ ಹೆಂಗ್ ಬೇಕಲ್ಲ ಹಂಗ. ಈಗ ಎಲ್ಲಾರು 20 ಫೂಟ್ ಕೇಳ್ತಾರ, 8x8 20 ಫೂಟ್ ಇಲ್ಲ ಅಂತ. ಹಿಂಗಾಗಿ ಅದ ಕಟ್ಸಿದ್ದಾನೆ ಅದ್ ಗಾಡಿ. ಓಕೆ, ಇದು 20 ಫೀಟಾ? ಹಾ, 20 ಫೂಟ್ ಗಾಡಿ ಐತೆ. ಓಕೆ, 20 ಫೀಟೇ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ? ಹಾ, ವ್ಯಾಲ್ಯೂ ಐತಿ. ಕಡಿಮೆ ಇದ್ರೆ ತಗೋಲ್ಲ. ಅಂದ್ರೆ ಈಗ ಏನೋ ಒಂದ್ ಲೋಡ್ ಹೇರ್ಬೇಕಂದ್ರೆ ಅವ್ರು 20 ಫೂಟ್ ಮಿನಿಮಮ್ ಕೇಳ್ತಾರ. ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಾರೆ? ಹಾ, ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಾರ. ನಮ್ಗೆ 20 ಫೀಟ್ ಬೇಕಂತ. ಈ ಪೂರ್ ಕೆಪಾಸಿಟಿ 17 ಐತನ. 17 ಲೋಡಿಂಗ್ ನಡೀದಲ್ಲ. ಓಕೆ, ಹಿಂಗಾಗಿ ನಾವು ಎಕ್ಸ್ಟ್ರಾ ಕಟ್ಸೇವ. ಇದು 20 ಫೂಟಿಂದ. ಓಕೆ, ಈಗ ಚೆಸ್ಸಿ ತಗೋಬೇಕಾರ ತಗೊಂಡಿದ್ದು. ತಗೊಂಡಿದ್ದು? ನಮ್ಮಲ್ಲಿ ಮತ್ತೆ ಉಳ್ಕಿದ್ದು ಅದಾವ 17 ಫೂಟಿನ ಅದಾವ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಬಂದ starting ಗೊತ್ತಿಲ್ಲದೆ ಅಲ್ಲಿ. ಮೊದಲು ತಗೊಂಡಿದ್ದು ನಾವು ಒಂದ್ 10 ಗಾಡಿ 17 ಅದಾವ. ಒಳ್ಳೆ ಹಳೆ ಗಾಡಿ 19 ಅದಾವ. 19 ಇರೋದು? ಹಳೆ ಒಂದ್ 12 ಗಾಡಿ ಅದಾವ, 19 ಫೂಟಿನ ಅದಾವ. ಓಕೆ, ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇದಕ್ಕೆ? ಹಾ, ಇದು ಡಿಮಾಂಡ್ ಏನ್ ಬಂತಿಲ್ಲ. ನಾವು ಲೋಡ್ ಹಿಡಿಯಾತೀವಿ ಈ ಕಡೆಯಿಂದ ಹೊಳ್ಳಿ ಲೋಡ್ ಒಯ್ಯಾತೀವಲ್ಲ, ಆ ಟೈಮ್ದಾಗ ಇವನ್ನ ತಗೊಂಡ್ರ ಗಾಡಿ. ಇದೇ ಕೇಳ್ತಾ ಇದ್ರೆ? 20 ಫೂಟಿನ. 20 ಫೀಟ್. ಓಕೆ ಸರ್, ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗ್ತೀರಾ? ಮಂಗಳೂರು? ಲಾಂಗ್ ಮಂಗಳೂರು ಬೆಂಗಳೂರು ಹೋಗ್ತಾವ. ಕರ್ನಾಟಕ ಬಿಟ್ಟು ಹೋಗಲ್ಲ? ಕರ್ನಾಟಕ ಬಿಟ್ಟು ಹೋಗಲ್ಲ. ಕರ್ನಾಟಕ ಬಿಟ್ಟು ಹೋಗಲ್ಲ? ಇಲ್ಲ. ಓಕೆ ಸರ್, ಇವಾಗ ಹೊಸದಾಗಿ ಫೀಲ್ಡಿಗೆ ಬರ್ಬೇಕಂದ್ರೆ ಬರೋವಂಥವ್ರಿಗೆ ಏನಂತ ಹೇಳ್ತೀರಾ ಸರ್? ಬರೋಂತವ್ರಿಗೆ ಏನ್ ಹೇಳೋದನ ಅಂದ್ರೆ ಡ್ರೈವರ್ ಲೈಫ್ ಗೊತ್ತೈತಲ್ಲ ಎಲ್ಲಾರಿಗೆ. ಇದ್ರಾಗ ಕಷ್ಟನು ಇರೋದಾನ. ಹೌದು. ಏನ್ ಮಾಡಕ್ಕಾಗಲ್ಲ, ಹಣೆ ಬಾರ ಹೆಂಗಿರ್ತದ ಹಂಗ ಹೋಗೋದು. ಆದ್ರ ಈಗ ಬರಾರ್ಗ ಏನ್ ಹೇಳೋದಂದ್ರೆ ಚಂದಾಗೆ ಸಾಲಿ ಕಲ್ತ ಚಂದಾಗೆ ನೆಳ್ಳಂದ ನೌಕರಿ ಹಿಡೀರಿ ಅನ್ನೋದು ಅಷ್ಟೇ? ಹಾ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್.